ಓಂ ಶಾಂತಿ. ನಮ್ಮ ಜೀವನದಲ್ಲಿ ಸುಖ ಶಾಂತಿಯನ್ನು ಪಡೆಯಬೇಕು ಎಂದು ನಿಮಗೆ ಇಚ್ಛೆ ಇದೆಯಾ? ಮಾನವತ್ವದಿಂದ ದೇವತ್ವವನ್ನು ಪಡೆದುಕೊಳ್ಳಬೇಕು ಎನ್ನುವ ಇಚ್ಛೆ ಇದೆಯಾ? ಜನ್ಮ ಜನ್ಮದ ಭಾಗ್ಯವನ್ನು ರೂಪಿಸಿಕೊಳ್ಳಬೇಕು ಎನ್ನುವ ಇಚ್ಛೆ ಇದೆಯಾ? ಅಥವಾ ಜೀವನದಲ್ಲಿ ಅಥವಾ ಈ ಮನುಷ್ಯ ಜೀವನದಲ್ಲಿ ಉನ್ನತ ಸ್ಥಿತಿಯನ್ನು, ಉನ್ನತ ಗುಣಗಳನ್ನು, ಶ್ರೇಷ್ಠ ಗುಣಗಳನ್ನು, ಶ್ರೇಷ್ಠ ಸಂಸ್ಕಾರಗಳನ್ನು ಪಡೆದುಕೊಳ್ಳಬೇಕು ಎನ್ನುವ ಇಚ್ಛೆ ಇದೆಯಾ? ಮಾನವತ್ವದಿಂದ ದೇವತ್ವವನ್ನು ಪಡೆದುಕೊಳ್ಳುವುದಕ್ಕೋಸ್ಕರ ಈಶ್ವರೀಯ ವಿಶ್ವವಿದ್ಯಾಲಯ 90 ವರ್ಷಗಳಿಂದ ಒಂದು ಶ್ರೇಷ್ಠ ಮಾರ್ಗವನ್ನು ಕಲಿಸ್ಕೊಡ್ತಾ ಇದೆ. ಎಲ್ಲ ಧರ್ಮಗಳಿಗೂ ಮೂಲ ಗ್ರಂಥ ಭಗವದ್ಗೀತೆ ಎಂದು ಮಹಿಮೆ ಮಾಡಲಾಗ್ತದೆ. ವ್ಯಾಸ ಮಹರ್ಷಿಗಳು ಮಹಾಭಾರತದ ಒಂದು ಭಾರತ ದೇಶದ ಪವಿತ್ರ ಗ್ರಂಥವನ್ನು ನಿರ್ಮಾಣ ಮಾಡಿದಾಗ ಆ ಮಹಾಭಾರತದ ಗ್ರಂಥದಲ್ಲಿ ಈ ಭಗವದ್ಗೀತೆಯ ಕೆಲವೊಂದು ವಿಚಾರಗಳನ್ನು ಕೃಷ್ಣ ಮತ್ತು ಅರ್ಜುನ ಇವರಿಬ್ಬರ ಸಂವಾದದ ರೂಪದಲ್ಲಿ ತೋರಿಸಲಾಗಿದೆ. ಅದರಲ್ಲಿ ಮನುಷ್ಯ ಯಾವ ರೀತಿಯಾಗಿ ಕ್ಷುಲ್ಲಕ ಒಂದು ನಡೆನುಡಿಯಿಂದ ದೂರ ಆಗಿ ಜೀವನವನ್ನು ಹೇಗೆ ಶ್ರೇಷ್ಠ ಮಾಡಿಕೊಳ್ಬೇಕು ಎನ್ನುವುದನ್ನು ಕಲಿಸ್ಕೊಡ್ತದೆ. ನಮ್ಮ ಭಾರತ ದೇಶದ ಸನಾತನ ಸಂಸ್ಕೃತಿಯೂ ಸಹ ಅದನ್ನೇ ತಿಳಿಸಿಕೊಡುತ್ತದೆ. ಆದಿ ಸನಾತನ ದೇವಿ ದೇವತಾ ಧರ್ಮ ನಮ್ಮ ಭಾರತ ದೇಶದ ಮೂಲ ತತ್ವಗಳನ್ನು ಈ ಕಲಿಯುಗದ ಅಂತಿಮ ಸಮಯದಲ್ಲಿ, ಸಂಗಮ ಸಮಯದಲ್ಲಿ ಆಸ್ಪಿಷಿಯಸ್ ಕಾನ್ಫ್ಲುಯೆನ್ಸ್ ಏಜ್ ಅಂತ ಹೇಳಲಾಗ್ತದೆ. ಈ ಕಾನ್ಫ್ಲುಯೆನ್ಸ್ ಏಜಿನ ಸಮಯದಲ್ಲಿ ಆ ಪರಮಪಿತ ಪರಮಾತ್ಮ ಈ ಜಗತ್ತಿಗೆ ಅವತರಣೆಯಾಗಿ ತಮ್ಮ ಶ್ರೇಷ್ಠ ಒಂದು ಶ್ರೀಮತವನ್ನು ಅಥವಾ ಜೀವನದ ಮೌಲ್ಯಗಳನ್ನು ಕಲಿಸ್ಕೊಡ್ತಾ ಇದ್ದಾರೆ. ಮಾನವನಾಗಿ ಹೇಗೆ ಬಾಳಬೇಕು, ಮಾನವೀಯ ಮೌಲ್ಯಗಳನ್ನು ಹೇಗೆ ಜೀವನದಲ್ಲಿ ಧಾರಣೆ ಮಾಡಬೇಕು ಎನ್ನುವ ಸತ್ಯ ಸಿದ್ಧಾಂತಗಳನ್ನು ಈಶ್ವರೀಯ ವಿಶ್ವವಿದ್ಯಾಲಯ ಕಲಿಸ್ಕೊಡ್ತಾ ಇದೆ. ಈಶ್ವರೀಯ ವಿಶ್ವವಿದ್ಯಾಲಯ ಯಾವುದೇ ದೇಹಧಾರಿ ಮನುಷ್ಯರಿಂದ ಸ್ಥಾಪನೆ ಮಾಡಲ್ಪಟ್ಟಂಥ ಒಂದು ಸಂಸ್ಥೆಯಲ್ಲ. ಆ ಪರಮಪಿತ ಪರಮಾತ್ಮ ಯಾರು? ಜಗತ್ತಿಗೆ ವಿಶ್ವನಾಥ, ಜಗನ್ನಾಥ, ಪರಮಪಿತ, ವಿಶ್ವೇಶ್ವರ, ಪಾಪಕಟೇಶ್ವರ, ಸರ್ವಲೋಕ ಮಹೇಶ್ವರ ಅಂತೇಳಿ ಮಹಿಮೆ ಮಾಡಲಾಗ್ತದೆ. ಇಡೀ ವಿಶ್ವಕ್ಕೇ, ಇಡೀ ಸೃಷ್ಟಿಗೇ ಮಾಲೀಕನಾದಂಥ, ಜಗದೇಕ ಒಡೆಯನಾದಂಥ ಪರಮಪಿತ ಪರಮಾತ್ಮ ಇಂದು ಈಶ್ವರೀಯ ವಿಶ್ವವಿದ್ಯಾಲಯದ ಮುಖಾಂತರ ರಾಜಯೋಗ ಶಿಕ್ಷಣವನ್ನು ಕಲಿಸ್ಕೊಡ್ತಾ ಇದ್ದಾರೆ. ಯೋಗ ಎಂದರೆ ಸಂಬಂಧವನ್ನು ಜೋಡಿಸುವುದು. ಯೋಗ ಎಂದರೆ ನೆನಪನ್ನು ಮಾಡುವುದು. ನೆನಪು ಮಾಡುವಂಥ ನಾನು ಯಾರು ಮತ್ತು ಯಾರನ್ನು ನೆನಪು ಮಾಡಬೇಕು ಅಂತ ಯೋಗೇಶ್ವರ ಯಾರು ಎನ್ನುವುದನ್ನು ಈಶ್ವರೀಯ ವಿಶ್ವವಿದ್ಯಾಲಯ ಕಲಿಸ್ಕೊಡ್ತಾ ಇದೆ. ನಾವು ಮನುಷ್ಯರು ಅನೇಕ ವ್ಯರ್ಥ ವಿಚಾರಗಳನ್ನು, ವ್ಯರ್ಥ ಸಂಕಲ್ಪಗಳನ್ನು ಮಾಡ್ತೇವೆ. ಅಥವಾ ಮನುಷ್ಯ ಒಂದು ಸಾಮಾನ್ಯ ರೀತಿಯಲ್ಲಿ ನಮ್ಮ ಜೀವನವನ್ನು ನಡೆಸ್ತಾ ಇದ್ದೇವೆ. ಅಥವಾ ವ್ಯರ್ಥ ನಮ್ಮಲ್ಲಿ ಬಹಳ ಇದೆ. ಕ್ವಾಲಿಟಿ ಆಫ್ ಥಾಟ್ಸ್ ಏನಿದೆ ಅಂದರೆ ರಾಜಯೋಗ ಈಶ್ವರೀಯ ವಿಶ್ವವಿದ್ಯಾಲಯದಲ್ಲಿ ಏನು ಕಲಿಸ್ಕೊಡ್ತದೆ ಎಂದರೆ ಟ್ರಾನ್ಸ್ಫಾರ್ಮೇಷನ್ ಆಫ್ ಯುವರ್ ಥಾಟ್ಸ್. ನಮ್ಮಲ್ಲಿ ನೆಗೆಟಿವ್ ಥಾಟ್ಸ್ ಇದೆ, ಅದರ ಬದಲಾಗಿ ಸದಾಕಾಲ ಪಾಸಿಟಿವ್ ಥಾಟ್ಸನ್ನು ಮಾಡಿ. ವೇಸ್ಟ್ ಥಾಟ್ಸ್ ಇದೆ, ಅದರ ಬದಲಾಗಿ ಬೆಸ್ಟ್ ಥಾಟ್ಸನ್ನು ಮಾಡಿ. ಅನ್ವಾಂಟೆಡ್ ಥಾಟ್ಸ್ ಇದೆ, ಅನ್ನೆಸೆಸರಿ ಥಾಟ್ಸ್ ಇದೆ. ಈ ಅನೇಕ ಚಿಂತೆಗಳ ಚಿತೆಯಲ್ಲಿ ಇಂದು ಮನುಷ್ಯ ತನ್ನನ್ನು ತಾನು ಸುಟ್ಕೊಳ್ತಾ ಇದ್ದಾನೆ. ಎದ್ದರು ನಿಂತರು ಅನೇಕ ಚಿಂತೆಗಳು, ಸಮಸ್ಯೆಗಳು, ಇವುಗಳನ್ನು ಮನಸ್ಸಿನಲ್ಲಿ ಮತ್ತೆ ಮತ್ತೆ ನೆನಪು ಮಾಡ್ತಾ ನಾವು ಮನುಷ್ಯರು ನಮ್ಮನ್ನು ನಾವು ಸುಟ್ಕೊಳ್ತಾ ಇದ್ದೇವೆ. ಇಂಥ ಸಮಯದಲ್ಲಿ ಈಶ್ವರೀಯ ವಿಶ್ವವಿದ್ಯಾಲಯ ಎಲ್ಲ ಹೊರೆಯನ್ನು ಭಗವಂತನಿಗೆ ಅರ್ಪಣೆ ಮಾಡಿ, ನಮ್ಮ ಮನಬುದ್ಧಿಯನ್ನು ಭಗವಂತನಿಗೆ ಅರ್ಪಣೆ ಮಾಡಿ, ಸದಾಕಾಲ ಗಾಡ್ಲಿ ಥಾಟ್ಸ್ ಇರಲಿ, ಗೋಲ್ಡನ್ ಥಾಟ್ಸ್ ಇರಲಿ, ಎಲಿವೇಟೆಡ್ ಥಾಟ್ಸ್ ಇರಲಿ, ಸದಾ ಶುಭ ಸಂಕಲ್ಪವನ್ನೇ ಮಾಡಿ, ಈಶ್ವರೀಯ ಸಂಕಲ್ಪವನ್ನು ಮಾಡಿ. ಅನೇಕರು ಹೇಳ್ಬೋದು ಈ ಜಗತ್ತಿನಲ್ಲಿ ಪರಮಾತ್ಮ ಎಲ್ಲಿದ್ದಾನೆ ಅಂತ ಹೇಳಿ. ದ ವೆರಿ ವರ್ಡ್ ಗಾಡ್ ಶೋಸ್ ದೆರ್ ಈಸ್ ಗಾಡ್. ಗಾಡ್ ಎನ್ನುವ ಶಬ್ದ ಈ ಜಗತ್ತಿನಲ್ಲಿ ಇದೆ ಎಂದರೆ ಪರಮಾತ್ಮ ಇದ್ದಾನೆ. ಆದರೆ ನಾವು ತಿಳಿದುಕೊಂಡಂತೆ 33 ಕೋಟಿ ದೇವತೆಗಳಿರಬಹುದು, ಆದರೆ ಪರಮಾತ್ಮ ಈ ಎಲ್ಲ ದೇವರಿಗೆ ದೇವ, ಪೂಜ್ಯರಿಗೆ ಪೂಜ್ಯ, ಜ್ಯೋತಿಗಳಿಗೆ ಜ್ಯೋತಿ, ಅಮರ ಜ್ಯೋತಿ, ವಿಮಲ ಜ್ಯೋತಿ, ಪರಮ ಜ್ಯೋತಿ, ಪರಂಪಿತ ಪರಮಾತ್ಮನಾಗಿದ್ದಾರೆ. ಆದ್ದರಿಂದ ರಾಜಯೋಗ ನಮಗೆ ಏನು ಕಲಿಸ್ಕೊಡ್ತದೆ ಎಂದರೆ ಆ ಪರಮಾತ್ಮನನ್ನು ನೆನಪು ಮಾಡುವಂಥವರು ನಾವು ಯಾರು?
ನಾವು ಆತ್ಮ ಜ್ಯೋತಿ. ಈ ನಶ್ವರವಾದ ದೇಹ ನಾವಲ್ಲ. ದೇಹಕ್ಕೆ ಆತ್ಮ ಹೊರಟೋದ್ಮೇಲೆ ಈ ದೇಹ ಹೊತ್ಕೊಂಡು ಹೋಗೋದಕ್ಕೆ 4 ಜನ ಬೇಕಾಗ್ತದೆ. ಆದರೆ ಆತ್ಮ ಇರುವವರೆಗೂ ಈ ದೇಹವನ್ನು ನಾವು ಹೇಗೆ ಬೇಕೋ ಹಾಗೆ ನಡೆಸ್ಬೋದು. ಕಾರನ್ನು ನಡೆಸೋದಕ್ಕೋಸ್ಕರ ಯಾವ ರೀತಿ ಒಬ್ಬ ಚಾಲಕ ಬೇಕು, ಅದೇ ರೀತಿಯಾಗಿ ಈ ದೇಹರೂಪಿ ಕಾರನ್ನು ನಡೆಸಬೇಕು ಎಂದರೆ ಆತ್ಮರೂಪಿ ಡ್ರೈವರ್ ಬೇಕು. ಕಣ್ಣ ಮುಖಾಂತರ ನೋಡುವುದು ಆತ್ಮ, ಕಿವಿಯ ಮುಖಾಂತರ ಕೇಳುವುದು ಆತ್ಮ, ಈ ದೇಹದ ಮುಖಾಂತರ ಕರ್ಮ ಮಾಡುವುದು ಆತ್ಮ. ಎಲ್ಲವನ್ನೂ ಆತ್ಮನೇ ಈ ದೇಹದ ಮುಖಾಂತರ ಮಾಡ್ತದೆ. ನಮ್ಮ ಪಾಪ ಪುಣ್ಯದ ಸಂಸ್ಕಾರವನ್ನು ತುಂಬಿಕೊಳ್ಳುವುದು ಈ ಆತ್ಮದಲ್ಲಿರುವ ಮನಬುದ್ಧಿ ಸಂಸ್ಕಾರಗಳಿಂದ. ಆದ್ದರಿಂದ ಈ ಈಶ್ವರಿಯ ಜ್ಞಾನ ನಮಗೆ ಏನು ತಿಳಿಸ್ಕೊಡ್ತದೆ ಎಂದರೆ, ನಾನು ಆತ್ಮಜ್ಯೋತಿಯಾಗಿದ್ದೇನೆ, ಮನಸ್ಸು ಬುದ್ಧಿ ಸಂಸ್ಕಾರಗಳಿಂದ ಕೂಡಿದ್ದೇನೆ. ನನ್ನ ಸಂಬಂಧ ಯಾರ ಜೊತೆಗೆ, ನಾನು ಯಾರನ್ನು ನೆನಪು ಮಾಡಬೇಕಾಗಿದೆ, ನಮ್ಮ ಮೈಂಡನ್ನು ಎಲ್ಲಿ ಕಾನ್ಸಂಟ್ರೇಟ್ ಮಾಡಬೇಕು ಎನ್ನುವುದು ಯಾರಿಗೂ ಗೊತ್ತಿಲ್ಲ. ಮನ ಚಂಚಲ, ಚಿತ್ತ ಚಂಚಲ ಎಂದು ಹೇಳಲಾಗ್ತದೆ. ಇಲ್ಲೇ ಕುಳಿತಿದ್ದು ನೂರಾರು ದೇಶಗಳನ್ನು, ನೂರಾರು ವಿಚಾರಗಳನ್ನು ನಾವು ಮಾಡುತ್ತೇವೆ. ಆದರೆ ಈಶ್ವರಿಯ ಜ್ಞಾನ ಏನು ತಿಳಿಸ್ಕೊಡ್ತದೆ ಎಂದರೆ, ದಿನದಲ್ಲಿ ಕೆಲವು ಕ್ಷಣಗಳಾದರೂ ಸಹ ಆ ಪರಂಪಿತ ಪರಮಾತ್ಮನನ್ನು ನೆನಪು ಮಾಡಿ ಏಕಾಗ್ರತೆ ಚಿತ್ತೆ ಇರಲಿ, ಏಕಾಂತ ಪ್ರಿಯರಾಗಿ ಏಕ ಪರಂಪಿತ ಪರಮಾತ್ಮನನ್ನು ನೆನಪು ಮಾಡಿ ಏಕದೇವೋಪಾಸಕರಾಗಿ ಬಹುದೇವೋಪಾಸನೆಯಿಂದ ದೂರ ಆಗಿ ಪರಮಾತ್ಮ ಒಬ್ಬನೇ ಎಂದ ಮೇಲೆ ಆ ಒಬ್ಬ ಭಗವಂತನನ್ನೇ ನೆನಪು ಮಾಡಿ ಅವನೊಬ್ಬನೇ ಎಲ್ಲವನ್ನೂ ಕೊಡುವಂಥವನು. ಆದ್ದರಿಂದ ಪರಮಾತ್ಮನಿಗೆ ಓಷನ್ ಆಫ್ ಆಲ್ ವರ್ಚ್ಯೂಸ್ ಅಂತ ಹೇಳಲಾಗ್ತದೆ. ಶಾಂತಿಯ ಸಾಗರ, ಪ್ರೀತಿಯ ಸಾಗರ, ದಯಾ ಸಾಗರ, ಕರುಣಾ ಸಾಗರ, ದುಃಖಹರ್ತ, ಸುಖಕರ್ತ, ಹರ ಹರ ಮಹಾದೇವ. ಓಷನ್ ಆಫ್ ಲವ್, ಓಷನ್ ಆಫ್ ಬ್ಲಿಸ್, ಓಷನ್ ಆಫ್ ನಾಲೆಡ್ಜ್, ಓಷನ್ ಆಫ್ ಆಲ್ ವರ್ಚ್ಯೂಸ್ ಅಂತ ಪರಮಾತ್ಮನಿಗೆ ಮಹಿಮೆ ಮಾಡಲಾಗ್ತದೆ. ಆ ಭಗವಂತನನ್ನು ನೆನಪು ಮಾಡಿ ಮತ್ತು ನಿಮ್ಮಲ್ಲಿರುವಂಥ ವ್ಯರ್ಥ ಚಿಂತೆಗಳನ್ನು ದೂರ ಮಾಡಿ ಪರಚಿಂತನೆ, ಪರದರ್ಶನ ಇವುಗಳಿಂದ ದೂರ ಆಗಿ ಪರಚಿಂತನೆ ಪತನಕ್ಕೆ ಹಾದಿ ಅಥವಾ ಪರದರ್ಶನ. ಅನೇಕ ವ್ಯಕ್ತಿಗಳನ್ನು ನೋಡಿ ಅನೇಕರ ಬಗ್ಗೆ, ದೇಹಧಾರಿ ಆತ್ಮಗಳ ಬಗ್ಗೆ ನಾವು ನಮ್ಮ ಅನೇಕ ವಿಚಾರಗಳನ್ನು ಮಾಡ್ತಾ ಇರ್ತೀವಿ. ಆದರೆ ಅದರಿಂದ ಯಾವುದೇ ಪ್ರಾಫಿಟ್ ಇಲ್ಲ. ಆ ಭಗವಂತ ಆತ್ಮಗಳ ತಂದೆ, ತಾಯಿ, ಬಂಧು ಬಳಗ ಸಕಲವೂ ನೀನೇ ಎಂದು ಭಗವಂತನಿಗೆ ಮಹಿಮೆ ಮಾಡ್ತೀವಿ. ತ್ವಮೇವ ಮಾತಾಶ್ಚ ಪಿತಾ ತ್ವಮೇವ, ತ್ವಮೇವ ಬಂಧುಸ ಸಖಾ ತ್ವಮೇವ. ಪರಮಾತ್ಮ, ಹೇ ಭಗವಂತ, ಹೇ ಪ್ರಭು, ಹೇ ಈಶ್ವರ, ಎಲ್ಲ ನೀನೇ ಆಗಿದೆಯಾ. ನೀನೇ ತಂದೆ, ತಾಯಿ, ಬಂಧು ಬಳಗ ಸಕಲವೂ ನೀನೇ. ಎಲ್ಲ ದುಃಖವನ್ನು ದೂರ ಮಾಡು, ಸುಖ ಕೊಡು ಅಂತೇಳಿ ಭಗವಂತನಿಗೆ ಬೇಡ್ಕೊಳ್ತಾ ಇದ್ವಿ. ದ್ವಾಪರ ಯುಗದಿಂದ ಅನೇಕ ಜನ್ಮಗಳಿಂದ ಭಗವಂತನಿಗೆ ಎಲ್ಲೆಲ್ಲೂ ಹುಡುಕಿದ್ವಿ. ಈಗ ಈಶ್ವರಿಯ ವಿಶ್ವವಿದ್ಯಾಲಯ ನಿಮಗೆ ಒಂದು ಸತ್ಯ ಜ್ಞಾನವನ್ನು ತಿಳಿಸ್ಕೊಡ್ತಾ ಇದೆ. ಆ ಭಗವಂತ ಚೈತನ್ಯ, ನಾನು ಆತ್ಮನೂ ಚೈತನ್ಯ, ಪರಮಾತ್ಮ ಜ್ಯೋತಿ ಸ್ವರೂಪ. ನಾನು ಚೈತನ್ಯ ಆತ್ಮನಾಗಿ ಚೈತನ್ಯ ಪರಂಪಿತ ಪರಮಾತ್ಮನನ್ನು ನೆನಪು ಮಾಡುವುದೇ ರಾಜಯೋಗ ಅಂತ ಹೇಳ್ಬೋದು. ಆದ್ದರಿಂದ ಕೊನೆ ಮಾತು ಹೇಳಬೇಕೆಂದರೆ, ನಾವು ಕೇವಲ ಊಟ ಮಾಡಿದರೆ ಅದು ಅನ್ನ. ಪರಮಪಿತ ಪರಮಾತ್ಮನನ್ನು ನೆನಪು ಮಾಡಿ ಊಟ ಮಾಡಿದಾಗ ಅದು ಪ್ರಸಾದ. ಆದ್ದರಿಂದ ಕರ್ಮಯೋಗಿಯಾಗಿ ಪ್ರತಿಯೊಂದು ಕರ್ಮ ಮಾಡುವಾಗ ಆ ಪರಂಪಿತ ಪರಮಾತ್ಮನ ನೆನಪಿನಲ್ಲಿ ಮಾಡಿ ಮತ್ತು ಈಶ್ವರೀಯ ವಿಶ್ವವಿದ್ಯಾಲಯ ಗೃಹಸ್ಥ ಜೀವನದಲ್ಲಿ ಇದ್ದುಕೊಂಡು ನಿಮ್ಮ ಮನೆಯನ್ನೇ ಮಂದಿರವನ್ನಾಗಿ ಮಾಡಿಕೊಳ್ಳಿ. ಗೃಹಸ್ಥ ಆಶ್ರಮದ ಜೀವನವನ್ನು ನಡೆಸಿ ಜನ್ಮ ಜನ್ಮದ ಭಾಗ್ಯವನ್ನು ಪಡೆದುಕೊಳ್ಳಿ ಎಂದು ಶುಭ ಹಾರೈಸ್ತದೆ. ಓಂ ಶಾಂತಿ.